ನಮಸ್ಕಾರ ವೀಕ್ಷಕರೇ. ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಪ್ರಧಾನಿ ಮೋದಿ ಹಾಗೂ ಝೆರೋದ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಸಂದರ್ಶನ. ಈ ಪಾಡ್ಕಾಸ್ಟ್ ನಲ್ಲಿ ಪ್ರಧಾನಿ ಮೋದಿ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ವೈಯಕ್ತಿಕ ಜೀವನ, ಬಾಲ್ಯ ಎಲ್ಲವನ್ನೂ ತೆರೆದಿಟ್ಟಿದ್ದಾರೆ ಅನ್ನೋದನ್ನ ಎಲ್ಲರೂ ನೋಡಿದ್ದೀರಾ. ಈ ಸಂದರ್ಶನದ ಕ್ಲಿಪ್ಗಳು ಈಗಾಗಲೇ ಎಲ್ಲಾ ಕಡೆಗಳಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಆದ್ರೆ ಇದೇ ಸಂದರ್ಶನದಲ್ಲಿ ರಾಜಕೀಯವಾಗಿ ಪ್ರಧಾನಿ ಮೋದಿ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ನೇಷನ್ ಫಸ್ಟ್ ನಿಂದ ಹಿಡಿದು ಚೀನಾ ಕನೆಕ್ಷನ್ ತನಕ ಹಲವು ವಿಚಾರಗಳನ್ನ ಹೇಳಿರೋ ಮೋದಿ ಹೀಗೂ ಇರಬಹುದಾ ಅನ್ನೋ ಆಲೋಚನೆಯನ್ನ ಮೂಡಿಸ್ತಾ ಇದ್ದಾರೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿರೋ ಮೋದಿ ವಿವಾದಕ್ಕೆ ತುತ್ತಾಗಿದ್ದ ಗೋಧ್ರಾ ಘಟನೆ ಬಗ್ಗೆಯೂ ಮಾತನಾಡಿದ್ದಾರೆ. ಹಾಗಿದ್ರೆ ಮೋದಿ ಹೇಳಿದ ಪ್ರಮುಖ ವಿಚಾರಗಳು ಯಾವುದು? ತಮ್ಮ 3 ಅವಧಿ ಬಗ್ಗೆ ಮೋದಿ ಹೇಳಿದ್ದೇನು? ಇದರ ಹಿಂದಿರೋ ಉದ್ದೇಶ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಆಡಳಿತ ನಡೆಸ್ತಾ ಇರೋ ನರೇಂದ್ರ ಮೋದಿ ವಿಶ್ವದಲ್ಲೇ ಹಲವು ನಾಯಕರನ್ನ ಬೀಟ್ ಮಾಡಿದ್ದಾರೆ. ದಿಗ್ಗಜ ಅಮೆರಿಕದಲ್ಲೂ ಜನರು ಬದಲಾವಣೆಯನ್ನ ಬಯಸಿದ್ರು. ಇಸ್ರೇಲ್ನಲ್ಲಿ ಕೈತಪ್ಪಿ ಹೋದ ನಾಯಕತ್ವ ಮತ್ತೆ ನೆತನ್ಯಾಹುಗೆ ಸಿಕ್ತು. ಚೀನಾ, ರಷ್ಯಾ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ರಾಷ್ಟ್ರಗಳಲ್ಲೂ ರಾಜಕೀಯ ಬದಲಾವಣೆಗಳು ನಡೆದವು. ಆದ್ರೆ ಭಾರತದಲ್ಲಿ ಸತತ 3ನೇ ಬಾರಿಯೂ ದೇಶಕ್ಕೆ ಮೋದಿ ಬೇಕು ಅನ್ನೋ ತೀರ್ಪು ಬರುತ್ತೆ ಅಂದ್ರೆ ಇದು ಕೇಳಿ ಬಿಡೋ ವಿಚಾರ ಅಲ್ವೇ ಅಲ್ಲ. ಆಡಳಿತ ವಿರೋಧಿ ಅಲೆ ಸಣ್ಣ ಮಟ್ಟದಲ್ಲಿ ಇದ್ರೂ ಅದನ್ನ ಕವರ್ ಮಾಡಿಕೊಂಡು ಸ್ಥಾನ ಉಳಿಸಿಕೊಳ್ಳೋದ್ರಲ್ಲಿ ಮೋದಿ ಟೀಮ್ ಯಶಸ್ವಿಯಾಗಿದೆ. 3ನೇ ಬಾರಿ ಅಧಿಕಾರ ಹಿಡಿದ ಬಳಿಕ ಮೋದಿ ಮೊದಲ ಬಾರಿಗೆ ಮಾತನಾಡಿದ್ದು ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಈ ಪೈಕಿ ಒಂದಷ್ಟು ಪ್ರಮುಖ ವಿಚಾರಗಳು ಎಲ್ಲರನ್ನೂ ಯೋಚನೆ ಮಾಡುವಂತೆ ಮಾಡ್ತಾ ಇದೆ. ಇದರಲ್ಲಿ ಮೊದಲನೇದು ನೇಷನ್ ಫಸ್ಟ್. ಇದರ ಬಗ್ಗೆ ಮಾತನಾಡಿರೋ ಮೋದಿ, ದೇಶ ಮೊದಲು ಅನ್ನೋದು ಎಂಥ ಸಂದರ್ಭದಲ್ಲೂ ಆದ್ಯತೆ ನೀಡಬೇಕಾದ ವಿಚಾರ. ನನ್ನ ಇಷ್ಟು ವರ್ಷಗಳ ಸಾಮಾಜಿಕ ಜೀವನ ಅಥವಾ ರಾಜಕೀಯ ಅನುಭವದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಸಿದ್ಧಾಂತವನ್ನ ಬದಲಿಸಿ ನನಗೆ ಗೊತ್ತಿಲ್ಲ. ನಾನು ಬೆಳೆದು ಬಂದಿದ್ದೆ ಒಂದು ರೀತಿಯ ಸಿದ್ಧಾಂತದಲ್ಲಿ. ಆ ಸಿದ್ಧಾಂತವನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅದು ನೇಷನ್ ಫಸ್ಟ್ ಅಂತ ಹೇಳ್ತೀನಿ ಎಂದಿದ್ದಾರೆ. ಈ ಟ್ಯಾಗ್ಲೈನ್ಗೆ ಬೇರೆ ಯಾವ ವಿಚಾರಗಳು ಹೊಂದಾಣಿಕೆಯಾದ್ರೂ ಅದು ನನ್ನ ಸಿದ್ಧಾಂತವನ್ನ ವಿಚಲಿತಗೊಳಿಸೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಪದವನ್ನ ಬ್ರ್ಯಾಂಡ್ ಮಾಡಿದ್ದು ಮೋದಿ ನೇತೃತ್ವದ ಸರ್ಕಾರ. ದೇಶ ಪ್ರೇಮ ಅನ್ನೋದು ಕೇವಲ ಮಾತಿನಲ್ಲಿ, ಹೃದಯದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಅದನ್ನ ವ್ಯಕ್ತಪಡಿಸೋದಕ್ಕೆ, ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ಪರಿಕಲ್ಪನೆ ಬೇಕು. ಆ ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದೆ ನೇಷನ್ ಫಸ್ಟ್ ಅನ್ನೋ ಘೋಷವಾಕ್ಯ. ದೇಶ ಮೊದಲು ಅನ್ನೋದು ಪ್ರತಿಯೊಬ್ಬರ ತಲೆಯಲ್ಲೂ ಬಂತು ಅಂದ್ರೆ ನಾವು ಮಾಡೋ ಪ್ರತಿ ಕೆಲಸ, ಆಲೋಚನೆಯಲ್ಲೂ ಅದು ಪ್ರತಿಬಿಂಬಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಯ್ತು. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಸಾವರ್ಕರ್ ಹಾಗೂ ಗಾಂಧಿ ವಿಚಾರ. ಈ ಬಗ್ಗೆ ಮಾತನಾಡೋ ಪ್ರಧಾನಿ ಮೋದಿ ಆದರ್ಶಗಳು ಹಾಗೂ ಸಿದ್ಧಾಂತಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಒಂದು ರಾಜಕೀಯ ಪಕ್ಷಕ್ಕೆ ಆದರ್ಶಗಳು ಹೇಗೆ ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತ ಮುಖ್ಯವಾಗುತ್ತೆ. ಸಿದ್ಧಾಂತ ಇಲ್ಲದೆ ರಾಜಕೀಯವೇ ಇಲ್ಲ. ಗಾಂಧಿ ಹಾಗೂ ಸಾವರ್ಕರ್ ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ನಡೆದರೂ ಇಬ್ಬರ ಸಿದ್ಧಾಂತ ಒಂದೇ ಆಗಿತ್ತು. ಅದು ದೇಶದ ಸ್ವಾತಂತ್ರ್ಯ. ಕೆಲವೊಂದು ಸಂದರ್ಭಗಳಲ್ಲಿ ಆದರ್ಶಗಳು ಕೂಡ ಪ್ರಮುಖವಾಗುತ್ತೆ, ಆದ್ರೆ ಸಿದ್ಧಾಂತ ಅದಕ್ಕೂ ಮುಖ್ಯವಾಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋ ಮುಂಚೆ ಎಲ್ಲರ ಗುರಿಯೂ ಒಂದೇ, ಅದು ಸ್ವಾತಂತ್ರ್ಯ ಆಗಿತ್ತು. ಈ ಹೊತ್ತಲ್ಲಿ ಗಾಂಧಿ ಒಂದು ದಾರಿಯನ್ನ ಅನುಸರಿಸಿದ್ರೆ ಸಾವರ್ಕರ್ ಅದೇ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ದಾರಿಯಲ್ಲಿ ನಡೆದ್ರು ಅಂತ ಹೇಳ್ತಾರೆ. ಎಲ್ರಿಗೂ ತಿಳಿದಿರೋ ಹಾಗೆ ರಾಹುಲ್ ಹಾಗೂ ಕಾಂಗ್ರೆಸ್ ಸಾವರ್ಕರ್ನ್ನ ದಶಕಗಳಿಂದ ಟಾರ್ಗೆಟ್ ಮಾಡಿಕೊಂಡು ಬಂದಿದೆ. ಅದರ ಪರಿಣಾಮ ಸಾವರ್ಕರ್ ಬಗ್ಗೆ ಹಿಂದೂ ಮುಂದೂ ಗೊತ್ತಿಲ್ಲದೆ ಇರುವವರೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಚರಿತ್ರೆಯನ್ನೇ ಹಾಳು ಮಾಡಿ ನೆಗೆಟಿವ್ ಸುದ್ದಿ ಹರಡಿಸೋ ಕೆಲಸಗಳು ಸತತವಾಗಿ ನಡೆದು ಬಂದಿದ್ರು ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಸಾವರ್ಕರ್ ವಿಚಾರದಲ್ಲಿ ಅಚಲರಾಗಿದ್ದಾರೆ. ಎಂತ ಪರಿಸ್ಥಿತಿ ಬಂದರೂ ಸಾವರ್ಕರ್ ಅನ್ನ ಬಿಟ್ಟು ಕೊಡೋದಿಲ್ಲ ಅಂತ ಕಟಿಬದ್ಧರಾಗಿದ್ದಾರೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿಗೆ ಸಾವರ್ಕರ್ ಹಾಗೂ ಗಾಂಧಿ ಅನ್ನೋ ಪ್ರಶ್ನೆ ಎದುರಾಗಿದ್ದು ಅದನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಸವಿವರವಾಗಿ ತಿಳಿಸುವ ಮೂಲಕ ಆಕ್ಷೇಪ ಎತ್ತುವವರಿಗೆ ಪರೋಕ್ಷವಾಗಿ ಹೊಡೆತ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ, ಹಿಂದುತ್ವ ಪಾಲಿಸಿದ್ದಕ್ಕಾಗಿ ಕಾಂಗ್ರೆಸ್ ಸಾವರ್ಕರ್ ಅನ್ನ ಸತತವಾಗಿ ಟಾರ್ಗೆಟ್ ಮಾಡ್ತಾನೆ ಇದೆ. ಆದ್ರೆ ಗಾಂಧಿ ಹೆಸರಲ್ಲಿ ಕಾಂಗ್ರೆಸ್ ನಡೀತಾ ಇದ್ರು ಗಾಂಧಿಯ ಆದರ್ಶಗಳನ್ನ, ಅವರ ಕೊಡುಗೆಗಳನ್ನ ಹೀಯಾಳಿಸೋ ಅಥವಾ ಅಪಪ್ರಚಾರ ಮಾಡೋ ಯಾವ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು. ಇನ್ನು ಗೋಧ್ರಾ ಘಟನೆ ಬಗ್ಗೆಯೂ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 2002ರ ಫೆಬ್ರವರಿ 24ರಂದು ನಾನು ಮೊದಲ ಬಾರಿಗೆ ಶಾಸಕನಾಗ್ತೀನಿ. ಫೆಬ್ರವರಿ 27ರಂದು ನಾನು ವಿಧಾನಸಭೆಗೆ ಹೋಗಿದ್ದೆ. ಗೋಧ್ರಾದಲ್ಲಿ ಅಂತಹ ಘಟನೆ ನಡೆದಾಗ ನಾನು ಕೇವಲ 3 ದಿನಗಳ ಶಾಸಕನಾಗಿದ್ದೆ. ಮೊದಲು ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡ ವರದಿಗಳು ನಮಗೆ ಬರುತ್ತೆ.
ನಂತರ ಕ್ರಮೇಣ ನಮಗೆ ಸಾವು ನೋವುಗಳ ವರದಿಗಳು ಬರ್ತಾ ಹೋಗುತ್ತೆ. ಆಗ ನಾನು ಸದನದಲ್ಲಿ ಇದ್ದೆ. ನನಗೆ ಬಹಳ ಕಳವಳವಾಯಿತು ಅಂತ ಹೇಳಿದ್ದಾರೆ. ವಿಧಾನಸಭೆಯಿಂದ ಆಚೆ ಬರ್ತಾ ಇದ್ದ ಹಾಗೆ ಆ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಕೇಳಿಕೊಂಡೆ. ಆದ್ರೆ ಆಗ ನಮ್ಮ ಬಳಿ ಇದ್ದಿದ್ದು ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಆಗಿದ್ರಿಂದ ವಿವಿಐಪಿಗಳು ಇದರಲ್ಲಿ ಹೋಗೋ ಹಾಗಿಲ್ಲ ಅಂತ ತಿಳಿಸಿದ್ರು. ಆದ್ರೆ ನಾನು ಕಾಮನ್ ಮೆನ್ ಆಗಿ ಹೋಗ್ತೀನಿ, ಏನೇ ಸಮಸ್ಯೆ ಆದ್ರೂ ಅದಕ್ಕೆ ನಾನು ಜವಾಬ್ದಾರಿ ಅಂತ ಸ್ಪಷ್ಟನೆ ಕೊಟ್ಟು ಅಲ್ಲಿಗೆ ಹೋದೆ. ಆ ನೋವಿನ ದೃಶ್ಯವನ್ನ, ಆ ಮೃತದೇಹಗಳನ್ನ ನಾನು ಕಣ್ಣಾರೆ ಕಂಡೆ. ಆ ದೃಶ್ಯ ನನ್ನನ್ನ ಬಹಳ ಕುಗ್ಗಿಸಿತ್ತು. ನಾನು ಮಾನಸಿಕವಾಗಿ ಬಹಳಷ್ಟು ಅನುಭವಿಸಿದೆ. ಆದ್ರೆ ನಾನು ನನ್ನ ಭಾವನೆಗಳಿಂದ ದೂರವಿರಬೇಕಾದ ಸ್ಥಾನದಲ್ಲಿ ಕೂತಿದ್ದೇನೆ ಅನ್ನೋದು ನನಗೆ ಗೊತ್ತಿತ್ತು. ಆದ್ರಿಂದ ನನ್ನನ್ನು ನಾನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮಾತನಾಡಿದ ಇನ್ನೊಂದು ವಿಚಾರ ಅಂದ್ರೆ ಅದು ವಿಕಸಿತ ಭಾರತ. 3ನೇ ಅವಧಿಗೂ ಮುನ್ನ ಎಲೆಕ್ಷನ್ ನಲ್ಲಿ ಪ್ರಧಾನಿ ಮೋದಿ ಅಂಡ್ ಟೀಮ್ ಹೈಲೈಟ್ ಮಾಡಿದ್ದೆ ವಿಕಸಿತ ಭಾರತದ ಪರಿಕಲ್ಪನೆ ಬಗ್ಗೆ. ಇದು ಸಾಧ್ಯವಾಗಬೇಕು ಅಂದ್ರೆ ಮೊದಲಿಗೆ ಏನೇನೆಲ್ಲ ಆಗ್ಬೇಕು ಅನ್ನೋದನ್ನ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಸದ್ಯ ಭಾರತವನ್ನ ಕಾಡ್ತಾ ಇರೋ ಹಲವು ಪ್ರಮುಖ ಸಮಸ್ಯೆಗಳನ್ನ ಮೊದಲು ಬಗೆಹರಿಸಿಕೊಳ್ಬೇಕು. ಅದಾದ ಬಳಿಕ ಸರ್ಕಾರದ ಎಲ್ಲಾ ಯೋಜನೆಗಳು 100ಕ್ಕೆ 100 ಜನರಿಗೆ ತಲುಪಿಸುವಂತೆ ಮಾಡಬೇಕು. ಇದೇ ನಿಜವಾದ ಸಾಮಾಜಿಕ ನ್ಯಾಯ ಹಾಗೂ ಜಾತ್ಯತೀತತೆ. ಇದು ಸಾಧ್ಯವಾಯಿತು ಅಂದ್ರೆ ವಿಕಸಿತ ಭಾರತದ ಹಾದಿ ಸುಗಮವಾಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮಹತ್ವದ ವಿಚಾರವೊಂದನ್ನ ಪ್ರಧಾನಿ ಹೇಳಿದ್ದಾರೆ. ಅದು ಈ ಹಿಂದೆ ತಾವು ನುಡಿದಿದ್ದ ಭವಿಷ್ಯ ನಿಜವಾಗಿರೋದು. ಗುಜರಾತ್ ಗಲಭೆ ಹಿನ್ನೆಲೆಯಲ್ಲಿ ಅಮೆರಿಕ ನನ್ನ ವೀಸಾ ಮೇಲೆ ನಿರ್ಬಂಧವನ್ನ ಹೇರಿರುತ್ತೆ. ಆಗ ನಾನು ಪತ್ರಿಕಾಗೋಷ್ಠಿ ನಡೆಸಿ ಮುಂದೊಂದು ದಿನ ಭಾರತದ ವೀಸಾ ಪಡೆಯೋದಕ್ಕೆ ಇಡೀ ಜಗತ್ತು ಸರತಿ ಸಾಲಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ದೆ. ಈಗ ಆ ಮಾತು ನಿಜವಾಗ್ತಾ ಇರೋದನ್ನ ನೋಡಿ ತುಂಬಾ ಸಂತಸವಾಗ್ತಾ ಇದೆ ಅಂತ ಮೋದಿ ಹೇಳಿದ್ದಾರೆ. 2025ರಲ್ಲಿ ಭಾರತದ ಜಾಗತಿಕ ಸ್ಥಾನಮಾನ ತುಂಬಾ ಎತ್ತರಕ್ಕೆ ಏರಿದೆ. ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಧ್ವನಿ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ. ಭಾರತದ ಅಗಾಧ ಮಾನವ ಶಕ್ತಿಯು ಈ ಅದ್ಭುತವನ್ನ ಸಾಧಿಸಿ ತೋರಿಸಿದೆ. ಭಾರತಕ್ಕೆ ಬರೋದಕ್ಕೆ, ಭಾರತದ ವೀಸಾ ಪಡೆಯೋದಕ್ಕೆ ಈಗ ವಿದೇಶಿಯರು ಕಾತುರದಿಂದ ಕಾಯ್ತಾ ಇದ್ದಾರೆ. ನನ್ನ 20 ವರ್ಷಗಳ ಹಿಂದಿನ ಮಾತು ಈಗ ನಿಜವಾಗ್ತಾ ಇದೆ ಅಂತ ಹೇಳಿದ್ದಾರೆ. 2 ದಶಕಗಳ ನಂತರ ಪರಿಸ್ಥಿತಿ ಬದಲಾಗಬೇಕು ಅಂದ್ರೆ ಅದಕ್ಕೆ ಅಂದಿನಿಂದಲೇ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಮೋದಿ ತೋರಿಸಿಕೊಟ್ಟಿರೋದು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇನ್ನು ಗಡಿಯಲ್ಲಿ ಖ್ಯಾತೆ ತೆಗೆದ ಚೀನಾಗೆ ಆರ್ಥಿಕವಾಗಿ ಹೇಗೆ ಭಾರತ ಸರ್ಕಾರ ಹೊಡೆತ ಕೊಟ್ಟಿತ್ತು ಅನ್ನೋದು ಗೊತ್ತಿರೋದೆ. ಆದ್ರೆ ಈಗ ಅದೇ ಚೀನಾ ಪ್ರೆಸಿಡೆಂಟ್ ಜಿನ್ಪಿಂಗ್ ಜೊತೆಗಿನ ವಿಶೇಷ ಕನೆಕ್ಷನ್ ಬಗ್ಗೆ ಮೋದಿ ಹೇಳಿದ್ದಾರೆ. ನಾನು ಜೀವಿಸಿದ್ದು ಗುಜರಾತ್ನ ವಡ್ನಗರದಲ್ಲಿ. ಅಲ್ಲಿ ಚೀನಾದ ತತ್ವಜ್ಞಾನಿ ಹಾಗೂ ಪ್ರವಾಸಿಗನಾದ ಹ್ಯುಯೆನ್ ಸ್ಯಾಂಗ್ ವಾಸಿಸಿದ್ದ ಅನ್ನೋದು ನನಗೆ ತಿಳಿದಿತ್ತು. ಆತನ ಬಗ್ಗೆ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾದಾಗ ಚೀನಾ ಎಂಬಸಿಗೆ ಪತ್ರ ಬರೆದು ನಮ್ಮ ಊರಿನ ಬಗ್ಗೆ ತೋರಿಸುವಂತೆ ಮನವಿ ಮಾಡಿದ್ದೆ. ಅದಾಗಿ 2014ರಲ್ಲಿ ನಾನು ಪ್ರಧಾನಿ ಆದಾಗ ಹಲವು ದೇಶಗಳಿಂದ ನನಗೆ ಕರೆ ಬಂದಿತ್ತು. ಆ ಪೈಕಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಒಬ್ರು. ಬಳಿಕ ಅವರು ಭಾರತಕ್ಕೆ ಬಂದಾಗ ಗುಜರಾತ್ನ ವಡ್ನಗರ್ಗೆ ಭೇಟಿ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು. ನಮ್ಮ ಅವರ ನಡುವಿನ ವಿಶೇಷ ಸಂಬಂಧ ವಡ್ನಗರ್ ಅನ್ನೋದನ್ನ ತಿಳಿಸಿದ್ರು. ಇನ್ನು ತಮ್ಮ 3 ಅವಧಿಗಳ ಬಗ್ಗೆ ಮಾತನಾಡಿರೋ ಪ್ರಧಾನಿ ಮೋದಿ, ಮೊದಲ ಅವಧಿಯಲ್ಲಿ ಜನರು ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ನಾನು ದೆಹಲಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದೆ. 2ನೇ ಅವಧಿಯಲ್ಲಿ ಹಿಂದಿನ ಅನುಭವಗಳ ಮೂಲಕ ಭಾರತವನ್ನ ನೋಡ್ತಾ ಬಂದೆ. 3ನೇ ಅವಧಿಯಲ್ಲಿ ನನ್ನ ಆಲೋಚನೆಗಳು ಬದಲಾಗಿವೆ, ಜವಾಬ್ದಾರಿ ಹೆಚ್ಚಿವೆ, ನನ್ನ ಕನಸುಗಳು ಇನ್ನೂ ದೊಡ್ಡದಾಗಿವೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯ ಈ ಪಾಡ್ಕಾಸ್ಟ್ ಸದ್ದಿಲ್ಲದೆ ಬಂದರೂ ಒಂದಷ್ಟು ಅಚ್ಚರಿಗಳು ಹಾಗೂ ಚರ್ಚೆಗೆ ದಾರಿ ಮಾಡಿದೆ. ಜನರ ನಿರೀಕ್ಷೆಯಂತೆ ಸದ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ಗಿಫ್ಟ್ ಕೊಡ್ತಾರಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.